ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗೆ ನಮ್ಮೂರಿಗೆ ಅಭಿವೃದ್ಧಿ ಏನು ಆಗಿಲ್ಲ. ಎಲ್ಲ ಸಮಸ್ಯೆಗಳು ಬಗೆಹರಿಸ್ಯಾರ ಅವ್ರು. ದೇವಸ್ಥಾನಗಳಿಗೆ ಎಲ್ಲರಿಗೆ ಮಾತ್ರ ಸಹಕಾರ ಕೊಡ್ತಾರೆ. ಶಾಸಕ ನಾಗೇಂದ್ರ ಏನು ಮಾಡಿಲ್ಲ. ಗುಡಿಸಲು ಸುಟ್ಟು ಹೋದ್ರೆ ಸತ್ಯಕ್ಕೆ ಬರಲ್ಲ. ಈಗ ಬಂದಿಲ್ಲ, ಅವು ಮೊದಲೆಲ್ಲ ಮಾಡ್ಯಾನಲ್ಲ. ಅವಾಗ 5 ವರ್ಷ ಆದ್ರೂ ಕೂಡ ಜಾಸ್ತಿ ಊರಕ ಬಂದಿಲ್ಲ. ಅವರು ಏನು ಕೆಲಸನೇ ಮಾಡಿಲ್ಲ. ಕೆಲಸ ನಡೀತಾ ಇದೆ ಸಾಕಷ್ಟೇ. ಮಾಡ್ತು ಅಂತಂದ್ರೆ ಮತ್ತೆ ಅವ್ರು ಹೋಗಿ ಅದು ಜೈಲ ಬಿದ್ದರೆ ಅವಲ್ಲಿದ್ದ ಬಂದೇ ಇಲ್ಲ. ಈ ಅಭಿವೃದ್ಧಿ ಹೆಂಗಿದೆ ಕೌಲ್ ಬಜಾರ್? ಈಗ ಒಳ್ಳೇದಿದೆ ಸರ್. ಒಂದು ಕೆಲಸ ಮಾಡಿಲ್ಲ ಸರ್. ಕುಡಿಯಕ್ಕೆ ನೀರೇ ಇಲ್ಲ, ಇನ್ನೇನು ಮಾಡ್ತಾರೆ ಅವರು. ಎಷ್ಟು ಬಾರಿ ನಿಮ್ಮ ಊರಿಗೆ ಶಾಸಕರು ಬಂದು ವಿಸಿಟ್ ಮಾಡಿದ್ದಾರೆ? ಬಂದೇ ಇಲ್ಲ. ಅವರು ಆದಷ್ಟು ಬಿಡುವಿದ್ದಾಗೆಲ್ಲ ಬಂದು ಹೋಗ್ತಾ ಇದ್ದಾರೆ. ಶ್ರೀರಾಮುಲು ಗೆದ್ರೆ ಬರೋಂಗಿಲ್ಲ, ನಾಗೇಂದ್ರ ಗೆದ್ರೆ ಬರೋಂಗಿಲ್ಲ. ಇವತ್ತಿನವ್ರಿಗೆ ತಿರಿ ನೋಡಿಲ್ಲ, ತಿಮ್ಮಪ್ಪನಿಲ್ಲ. ನಾವೇನು ಬೋಕ್ ಹಿಡ್ಕೊಂಡು ಅಮ್ಮ ತಲೆ ಸಿದ್ದರಾಮಯ್ಯ ಅಂತ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಮದಿಹಳ್ಳಿ. ನಾವಿವತ್ತು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಶಾಸಕ ಬಿ ನಾಗೇಂದ್ರ ಚುನಾವಣೆ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳು ಕ್ಷೇತ್ರದ ಜನತೆಗೆ ತೃಪ್ತಿ ತಂದಿದೆಯಾ, ಕ್ಷೇತ್ರಕ್ಕೆ ಶಾಸಕ ನಾಗೇಂದ್ರ ಓಡಾಡ್ತಾ ಇದ್ದಾರಾ? ಇವತ್ತು ನ್ಯೂಸ್ ಫಸ್ಟ್ ಪ್ರತಿ ಹಳ್ಳಿಗೂ ಕೂಡ ಓಡಾಟನ ಮಾಡ್ತಾ ಇದೆ. ಪ್ರತಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸುವುದರ ಜೊತೆಗೆ ಆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ, ಆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳುವಂಥ ಒಂದು ಕೆಲಸವನ್ನು ಇವತ್ತು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಇದುವೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾವಿವತ್ತು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಗನಕಲ್ಲು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಶಾಸಕರು ಚುನಾವಣೆ ಬಳಿಕ ಭೇಟಿ ನೀಡಿದ್ದಾರೆ. ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ನೀಡತಕ್ಕಂಥ ಭರವಸೆಗಳು ಕ್ಷೇತ್ರದ ಜನತೆಗೆ ತೃಪ್ತಿ ತಂದಿದ್ದೇವ, ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ಈಗ ಕೇಳ್ಕೊಂಡು ಬರೋಣ. ಈ ಶಾಸಕರು ಅಂತ ಹೇಳ್ತಾರಲ್ಲ, ಎಲೆಕ್ಷನ್ಗೆ ಒಂದೇ ಬರ್ತಾರ, ಗೆಲೆತಕ್ಕನ್ನ ಕೈ ಮುಗಿತಾರ, ಗೆದ್ದ ಮೇಲೆ ಆಗೈತು. ಇವತ್ತಿನವ್ರಿಗೆ ತಿರಿ ನೋಡಿಲ್ಲ, ತಿಮ್ಮಪ್ಪನಿಲ್ಲ. ಎದಕ್ಕಿನ್ನ ಶಾಸಕನ ಆಗ್ಬೇಕಂಬುದು ಏನು ಕೆಲಸ ಐತೆ ಅದಕ್ಕೆ? ಒಳ್ಳೇದ ಕೆಟ್ಟದ? ನಮ್ಮದೇ ಅಭಿವೃದ್ಧಿಗೆ ಅಂತ ಮಾಡ್ಬೇಕಲ್ಲ. ಅಸಲು ಡ್ರೈನೇಜ್ಗಳು ಮಾಡಿಸ್ತು ಅಂತ ಹೇಳಿದ. ಬಂದ ನಾನು ಮಂತ್ರಿ ಪದವಿನಾಗ ಇದ್ದೆ, ನಾನು ಮಾಡಿಸ್ತೀನಿ ಅಂತ ಹೇಳಿದ. ಮತ್ತೆ ಶಾಲೆ ಓದಿಸ್ತೀವಿ, ಬಿಡು ಒಳ್ಳೆ ಕೆಲಸ ಮಾಡ್ತಾನಲ್ಲ ಅಂತೇಳಿ. ಇವಾಗ ಏನು ಮಾಡ್ತಾನೆ? ಏನಿಲ್ಲ. ಅಸಲು ನಮ್ಮ ಕಡೆ ತಿರುಗೇ ನೋಡಿಲ್ಲ. ನೀವು ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾರಾ? ನೀವು ಹೋದ್ರೆ ಕಚೇರಿಗೆ ಹೋದ್ರೆ ಸಿಗ್ತಾರಾ? ಹಿಂಗೆ ಸಿಗತ್ತಲ್ಲ. ಬೆಂಗಳೂರು ಅಂತಾರ, ಮಾತಾಡ್ತಾರೆ ಬೆಂಗಳೂರು ಅಂತಾರ. ಆತನ ಸಿಗದೆ ಪಿ ಐ ಇರ್ತಾನ. ಪಿ ಏನಪ್ಪ ಅಂತಂದ್ರೆ ಇಲ್ಲಪ್ಪ ಬೆಂಗಳೂರಾಗ ಇದಾನಂತ. ಯಾವಾಗ ಬರ್ತಾರ? ಬರ್ತಾನಲ್ಲ, ಬಂದ ಮೇಲೆ ನಾವು ಹೇಳ್ತೀವಿ. ನಿಮ್ಮ ಗ್ರಾಮ ಸಮಸ್ಯೆ ಕೇಳೋರು ಯಾರು? ಯಾರು ಕೇಳ್ತಾರೆ? ಆತ ಬಂದು ಕೇಳಿದ್ರೆ ನಾವು ಹೇಳ್ಬೇಕು. ಆತೇ ಬಂದಿಲ್ಲ ಅಂದಾಗ ನಾವು ಏನಂತ ಹೇಳ್ಬೇಕು? ಯಾರನ್ನ ಕೇಳ್ಬೇಕು ನಾವು? ಕಾಂಗ್ರೆಸ್ ಕಡೆಯಲ್ಲಿದ್ದ ಎಲ್ಲ ನಮಗೆ ಎಲ್ಲ ಸವಲತ್ತಿದೆ. ನಾವು ಒಂದು ಕಾಂಗ್ರೆಸ್ ಸಾಕ್ಸಾರೆ ಎಲ್ಲ ನಮಗೆ ಎಲ್ಲ ಸವಲತ್ತಿದೆ. ನಾಗೇಂದ್ರನವ್ರದ್ದು ಏನೇನು ಇಲ್ಲಿದ್ದಿದ್ರೆ, ಅವರು ಇಲ್ಲಿ ಮಿನಿಸ್ಟರ್ ಇದ್ದಿದ್ರೆ ನಮಗೆಲ್ಲ ಸವಲತ್ತಿತ್ತು. ಆದರೆ ಈಗ ವಾಲ್ಮೀಕಿ ಹಗರ್ ಅಂತ ಏನಾಯ್ತಲ್ಲ, ಅದ್ರ ನೆಕ್ಸ್ಟ್ ಬಳ್ಳಾರಿಗೆ ಬರೋದು ಕಡಿಮೆ ಮಾಡಿದ್ದಾರೆ, ಬೆಂಗಳೂರಲ್ಲಿ ಉಳ್ಕೊಳ್ತಾ ಇದ್ದಾರೆ. ಕ್ಷೇತ್ರ ಜನ ಸಮಸ್ಯೆ ಕೇಳ್ತಾ ಇಲ್ಲ ಅನ್ನೋದು. ಅವರು ಬರ್ತಾರಂತ ನಮಗೆ ಗ್ಯಾರಂಟಿ ಇದೆ. ಶಾಸಕರಾಗಿ ಬರ್ತಾರಂತ ನಮ್ಗೆ ಗ್ಯಾರಂಟಿ, ಸಚಿವರಾಗಿ ಬರ್ತಾರಂತ ಗ್ಯಾರಂಟಿ ಇದೆ ನಮಗೆ. ಇವತ್ತಿಲ್ಲದೆ ನಾಳೆ ಇದ್ರೆ ಬರ್ತಾರೆ, ಕಂಪಲ್ಸರಿ ಬರ್ತಿದ್ದಾರೆ, ಬರ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಇಲ್ಲ ಸರ್, ಯಾರೂ ಬರೋದಿಲ್ಲ ಸರ್. ಯಾರು ಶ್ರೀರಾಮುಲು ಗೆದ್ರೆ ಬರೋಂಗಿಲ್ಲ, ನಾಗೇಂದ್ರ ಗೆದ್ರೆ ಬರೋಂಗಿಲ್ಲ. ಗೆಲೆತಕ್ಕನ್ನೊಂದೇ, ಇಬ್ಬರು ಅಷ್ಟೇ. ಮತ್ತೀಗ ನಿಮ್ಮ ಸಮಸ್ಯೆಗಳನ್ನು ಕೇಳೋರು ಯಾರು? ಗ್ರಾಮದ ಸಮಸ್ಯೆಗಳಿರ್ತವೆ, ಮೂಲಭೂತ ಸೌಕರ್ಯಗಳು, ಬೇಸಿಗೆ ಬಂತು, ಆಮೇಲೆ ಇಲ್ಲಿ ಕರೆಕ್ಟಾಗಿ ರೈತರ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ, ಇದನ್ನ ಯಾರು ಸ್ಪಂದಿಸ್ತಾವೆ? ದುಡ್ಡು ಕೋಟಿಗಟ್ಟಲೆ ದುಡ್ಡು ಹಾಕಿ ಗೆದ್ದೀವಿ ನಾವು ಅಂತಾರ. ಏನಂಗೆ ಕೇಳಕ್ಕೆ ಹೋದ್ರಿಗಿನ ನಿಮ್ಮ ಊರಿಗೆ, ನಿಮ್ಮ ಏರಿಯಾಕ್ಕೆ ಏನಾದರೂ ಸಮಸ್ಯೆಗಳು, ಚರಂಡಿ, ನೀರು, ರಸ್ತೆ? ಅದು ಯಾರು ಬರಾಗಲ್ಲ ಸರ್. ಆ ಕಡೆಗೆ ನೀರೇ ಇಲ್ಲ, ಕುಡಿಯಿಲ್ಲ ಇಲ್ಲಿ ಆ ಕಡೆಗೆ. ಈಗ ಬೇಸಿಗೆ ಮುನ್ನ ನೀರಿನ ಸಮಸ್ಯೆ ಆಗ್ತಾ ಇತ್ತಾ? ನೀರೇ ಇಲ್ಲ, ಅಲ್ಲಿ ಇಲ್ಲಿ ಹೋಗಿ ಹೊತ್ಕೊಂಬರ್ತಿದ್ವಿ ನಾವು. ಎಲ್ಲಿಂದ ತೊಗೊಂಬರ್ತೀರಿ ಕುಡಿಯೋಕೆ ನೀರು? ಸರ್ ರೋಟಿ ಸರ್, ಚೀನೀರು ಕೊಳಾಯಿ. ಅಂದ್ರೆ ಈಗ ನಿಮ್ಗೆ ಯಾವ ಸಮಸ್ಯೆಗಳು ಕೇಳ್ತಾ ಇಲ್ಲ ಬೇಸಿಗೆ? ಇಲ್ಲ ಸರ್. ಯಾವ ಏರಿಯಾ ಅಮ್ಮ ನಿಮ್ದು? 4ನೇ ವಾರ್ಡ್ ಸಂಗನಕಲ್ಲು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತಾನೆ. ಸರ್, ಶಾಸಕರ ಕೆಲಸ ನಿಮ್ಗೆ ತೃಪ್ತಿ ಇದೆಯಾ? ಸರ್, ಅವರೇನು ಮೊದಲು ಎಲ್ಲ ಇಲ್ಲಿ ನಮ್ಮ ಟೌನಾಗಿದ್ದಾಗ ಬಂದು ಹೋಗ್ತಿದ್ರು ಸರ್. ಮೊನ್ನೆ ಒಂದು ಹಗರಣ ಆಯ್ತಲ್ಲ ಸರ್, ಅದೇ ಅದು ವಾಲ್ಮೀಕಿ ನಿಗಮ, ಅದು ಅವಾಗಲಿದ್ದವ ಬರೋಕ್ಕಾಗಿಲ್ಲ ಸರ್. ಅವರು ಬೆಂಗಳೂರಿಗೆ ಇದ್ದಾರೆ. ಅವರೇನು ಇದು ಮಂತ್ರಿ ಇದು ಬೇಕಂತ ಅದು ತಗೊಂಡೇ ಬರ್ತಾನೆ ಅಂತೇಳಿ ಅವ್ರು ಅಲ್ಲೇ ಇದ್ದಾರೆ ಸರ್. ಅವರು ಮತ್ತೀಗ ಕ್ಷೇತ್ರದ ಸಮಸ್ಯೆಗಳು ಕೇಳೋದು ಯಾರೀಗ? ಎಲ್ಲ ಭರತ್ ರೆಡ್ಡಿ ಸರ್ ಹೇಳ್ತಾ ಇದ್ದೀವಿ ಸರ್. ಕೆಲವು ಇವಾಗ ಅವರು ರೂರಲ್ ಕ್ಷೇತ್ರ ಅಲ್ಲ, ಬಳ್ಳಾರಿ ನಗರ. ಅವರಪ್ಪ ಮೊದಲು ಇದಕ್ಕೆ ಶಾಸಕರಲ್ಲ,
ಅವ್ರ ಹತ್ರ ಹೋಗಿ ಅವನ ಸಮಸ್ಯೆ ಅಧಿಕಾರದವ್ರಲ್ಲಿ ಇರೋರು ಬೇರೆ ಬೇರೆದವ್ರು ಕೇಳಿದ್ರೆ ಹೆಂಗೆ ಸರ್ ಅವರ ಬ್ರದರ್ ಇದಾರ ವೆಂಕಟೇಶ್ ಪ್ರಸಾದ್ ಅಂತೇಳಿ ಅವ್ರ ಹತ್ರ ಸತೆ ಹೇಳ್ತಾ ಇದೀವಿ ನಾವು. ಈ ನಿಮ್ಮ ಊರ್ದು ಜ್ವಲಂತ ಸಮಸ್ಯೆಗಳು ಏನು ಸರ್ ಈಗ? ಈ ನಮ್ಮೂರ್ದೇನಿಲ್ಲ ರೋಡ್ ಆಗ್ಯಾವ ಎಲ್ಲ ಆಗ್ಯಾವ ಎಲ್ಲ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಮಾಡ್ತದೆ ಮತ್ತೆ ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ನಿಮ್ಮ ಊರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬರ್ಲದು ಕೂಡ ಇರ್ತಾರಲ್ಲ ಅವ್ರು ಯಾವ್ದು ಮಾಡ್ಸ್ಕೊಂಡ್ ಬರ್ತಾರೆ. ನಿಮ್ಮ ಊರು ಮುಖಂಡರು ಹೋಗಿ ಮಾಡಿಸ್ಕೊಂಡ್ ಬರ್ತಾರೆ. ಮಾಡ್ಸ್ಕೊಂಡ್ ಬರ್ತಾರೆ. ಶಾಸಕರು ಗೆದ್ದೋದಾಗ್ಲಿಂದ ಇಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸಗಳು ಆಗ್ಯಾವ ಅಷ್ಟೇ, ಬಟ್ ಅವಾಗ್ಲಿಂದ ಮತ್ತೆ ಅವ್ರ ಮಿನಿಸ್ಟರ್ ಚಾನ್ಸ್ ಹೋಗ್ಬಿಡ್ತ, ಅವಾಗ್ಲಿಂದ ಊರಿಗೆ ಬಂದಿಲ್ಲ. ಇಲ್ಲಿ ಏನು ಶಾಸಕರಲ್ಲಿ ಬಂದು ಕಷ್ಟ ಕೇಳ್ಬೇಕಂತ ಬಂದ್ರೆ ಕೇಳ್ತಾರ, ಅದ್ರ ಬಗ್ಗೆ ಏನಿಲ್ಲ, ಕೇಳ್ತೀವಿ. ಶಾಸಕರು ಬಂದ್ರೆ ಕೇಳ್ತು. ಸಾಯಂಕಾಲ ಬಿಡ್ತಿಲ್ಲ ಬಸ್, ಒಂದೇ ಟೈಮ್ ಬೆಳಿಗ್ಗೆ ಅದಾದ್ರೂ ಕೂಡ. ಆದ್ರೆ ಈಗ ಶಿಕ್ಷಣಕ್ಕೆ ನೀವು ಹೋಗ್ಬೇಕಾದ್ರೆ ಬಸ್ ರಶ್ ಆಗುತ್ತೆ, ಹೆಂಗ್ ಮಾಡ್ತಾರೆ ಇವಾಗ? ಆಟೋಕ್ಕೆ ಹೋಗ್ಬೇಕಿನ್ನ, ಬಸ್ ಫ್ರೀ ಬಿಟ್ಟಿದ್ರೆ ಏನು ಪ್ರಯೋಜನ? ನಾವು ಆಟೋಕ್ಕೆ ಹೋಗ್ಬೇಕು, ಬಸ್ ಬರಲಿ, ಟೈಮಿಂಗ್ ಇಲ್ಲ. ದಿನಕ್ಕೆ ಒಂದು ಬರುತ್ತೆ, ಬೆಳಿಗ್ಗೆ 9 ಗಂಟೆಗೆ ಬಸ್ ಅಷ್ಟೇ, ಸಾಯಂಕಾಲ ಇಲ್ಲ. ನಮ್ದು 26ನೇ ವಾರ್ಡು. ಇಲ್ಲಿವರೆಗೂ ಅವ್ರ ಮಕ ನೋಡಿಲ್ಲ. ಎಲೆಕ್ಷನಲ್ಲಿ ಗೆದ್ದು ಹೋದ್ಮೇಲೆ ಅವ್ರ ಮಕನೇ ನೋಡಿಲ್ಲ. ಏನೇನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ರು ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಏರಿಯಾಕ್ಕೆ? ಅಯ್ಯೋ ಮಸ್ತ್ ಹೇಳಿದ್ರು, ಯಾವ್ದು ಮಾಡಿದ್ದಾರೆ? ಯಾಕೆ ಕುಡಿಯೋಕೆ ನೀರೇ ಇಲ್ಲ, ಇನ್ನೇನು ಮಾಡ್ತಾರೆ ಅವರು? ಅಂದ್ರೆ ಹಿಂದೆ BJP ಸರ್ಕಾರದಲ್ಲಿ ಎಲ್ಲ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅಂತಾರ? BJP ಸರ್ಕಾರನೇ ಬೆಸ್ಟ್ ಅಂತೀನಿ. ಪ್ಯೂರ್ ವಾಟರ್, ಕಲುಷಿತ ವಾಟರ್ ಬರ್ತಾ ಇತ್ತು ಬಿಫೋರ್ ದಟ್. ಇವಾಗ ಅದಾದ್ಮೇಲೆ ಇವಾಗ ಅದು ವಾಟರ್ದು ಸಮಸ್ಯೆ, ಆಮೇಲೆ UGDದು ಸಮಸ್ಯೆ, ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮದು ಸಮಸ್ಯೆ ಅದೇ ಇತ್ತು ನಮ್ಮ ಏರಿಯಾದಲ್ಲಿ, ಅದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರವರೇ ಗುದ್ದಾಡಕ್ಕೆ ಸಾಕ್ತಾರೆ, ನಮ್ಗೇನು ಮಾಡ್ತಾರೆ ಸರ್ ಬಡವರಿಗೆ. ಈ ಶಾಸಕರ ಬಗ್ಗೆ ಏನು ಹೇಳ್ತೀರಿ, ನಾಗೇಂದ್ರ ಅವ್ರ ಬಗ್ಗೆ? ಈಗ ಎರಡು ಹೇಳ್ತಾ ಇದೀವಲ್ಲ, ಅದೇ ಇದ್ದಿದ್ದೆ. ರೋಡ್ ಹಾಕ್ತೀವಿ, ಅದು ಹಾಕ್ತೀವಿ, ಇದು ಹಾಕ್ತೀವಿ. ಯಾರು ಒಂದೊಂದು ಜಾಗ ಮಾಡ್ತಾರೆ, ಒಂದು ಜಾಗ ಮಾಡೋದಿಲ್ಲ. ಕ್ಷೇತ್ರಕ್ಕೆ ಬಂದು ಭೇಟಿ ಮಾಡ್ತಾ ಇದ್ದಾರಾ? ನೀವು ಬೇರೆ ಫೋನ್ ಮಾಡಿದ್ರೆ ಸಿಗ್ತಾರಾ? ಇವಾಗ 3 ತಿಂಗಳ ಸರಿ ಸಿಗೋಲ್ರು. ನಡೀತಾ ಇದೆ, ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಎಲ್ಲ ಕೆಲಸಗಳು ಹೆಂಗೆ ಈಗ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ನಾಗೇಂದ್ರ ಅನ್ನೋದು ಜನ ಹೇಳ್ತಾ ಇದ್ದಾರೆ. ಅವ್ರು ಕಾಣಿಸ್ತೆಲ್ಲ ಕೆಲಸ ಆಗ್ತಾ ಇದೆ. ಯಾವ ಥರ? ಏನು ಪ್ರಾಬ್ಲಮ್ ಏನಿಲ್ಲ, ನಮಗೆ ಎಲ್ಲ ಚೆನ್ನಾಗಿದೆ. ಫೋನ್ ಮಾಡಿದರೆ ಪಿಕ್ ಮಾಡ್ತಾರಾ? ಕಚೇರಿಗೆ ಹೋದ್ರೆ ಸಿಗ್ತಾರಾ? ಕೆಲಸ ನಡೀತಾ ಇದೆ, ನಾನು ಅವ್ರಿಗೇನು ಫೋನ್ ಮಾಡೋ ಅವಶ್ಯಕತೆ ಏನಿಲ್ಲಲ್ಲ. ಕೆಲಸ ಎಲ್ಲ ನಡೀತಾ ಇದೆ. ಅವ್ರು ಬಂದಿಲ್ಲ ಇಲ್ಲ, ಕೆಲಸ ನಡೀತಾ ಇದೆ ಸಾಕಷ್ಟೇ. 100% ಜುನೈನ್ ಕಾಂಗ್ರೆಸ್ಗೆ ನಾವು ಎಲ್ಲರೂ ಕೊಡೋದು. ಇಲ್ಲಿ ಮ್ಯಾಕ್ಸಿಮಮ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು. ಯಾರನ್ನ ನಿಲ್ಲಿಸ್ಕೊಳ್ಳಿ, ಯಾರೇ ಇದ್ರು ಕೂಡ ಕಾಂಗ್ರೆಸ್ಗೆ ಎಲ್ಲಿ ಜನ ಓಟ್ ಹಾಕೋ 100% ಶೂರ್. ಕೆಲಸಗಳು ಆಗ್ತಾ ಇದಾವೆ ಇಲ್ಲಿ, ನೋ ಪ್ರಾಬ್ಲಮ್ ಅದ್ರ ಬಗ್ಗೆ. ನಾಗೇಂದ್ರ ಅವ್ರ ಬಗ್ಗೆ ಏನು ಹೇಳ್ತೀರಿ? ಈಗ 2 ವರ್ಷ ಆಯ್ತು ಶಾಸಕರಾಗಿ, ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ನೀವು ಏನಾದರೂ ಕಷ್ಟಗಳಂತ ಹೇಳ್ಕೊಂಡು ಹೋದಾಗ ಸಿಗ್ತಾರ? ಹಂಗೇನು ನೋ ಪ್ರಾಬ್ಲಮ್. ಈಗ ಸದ್ಯ ಈ ಸಮಯದಲ್ಲಿ ಈಗ ಇಲ್ಲ, ಅವರು ಊರ್ನಾಗಿಲ್ಲ. ಬೇಕಿದ್ದ ಎಲ್ಲ ಕೆಲಸಗಳು ಆಗ್ತದೆ ಇಲ್ಲಿ. ವಾಲ್ಮೀಕಿ ಹಗರಣದ ಬಗ್ಗೆ ಏನು ಹೇಳ್ತಾರೆ? ಏನು ಸುಳ್ಳು ಸರ್, ಎಲ್ಲ ಸುಳ್ಳು. ಈಗ 100 ಕೋಟಿ ರೂಪಾಯಿ ಅದನ್ನ ಎಲ್ಲ ಸುಳ್ಳು ಕೇಸ್. ಅಂದ್ರೆ ಬೇಕು ಅಂತ ನಾಗೇಂದ್ರ ಅವರು ಆ ಪ್ರಕಾರ ಮಾಡಿ ಸರ್, ಆಪೋಸಿಷನ್ ಪಾರ್ಟಿ ಬೇಕಾ ಮಾಡಿ ಅಷ್ಟೇ. ಅಂದ್ರೆ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಯಾವ್ದು ತಪ್ಪು ಮಾಡಿಲ್ಲ, ಅದು ತಪ್ಪು ಮಾಡಿಲ್ಲ ಸರ್. ಕಷ್ಟಗಳು, ಏರಿಯಾ ಅಭಿವೃದ್ಧಿ ಅಥವಾ ಏನಾದರೂ ಕೇಳ್ಬೇಕು, ಬರ್ತಾರೆ, ಆಮೇಲೆ ಬರಲ್ಲ ಯಾರು. ಓಟ್ ಹಾಕ್ಸ್ಕೊಳ್ಳೋಕೆ ಅಷ್ಟೇ ಬರ್ತಾರ? ಓಟ್ ಹಾಕ್ಸೋಣಂತ ಒಂದೇ ಬಂದು ಕೇಳ್ಕೊಂತಾರೆ ನೋಡಿ ಅಷ್ಟೇ ಅವರು. ಆಮೇಲೆ ಯಾರು ಬರಲ್ಲ, ಸುಮ್ಮನೆ ಅಷ್ಟೇ. ಅವ್ರು ಬಂದು ಯಾವ್ದು ಇದ್ದಾಗ ಒಂದೇ ಬರ್ತಾರೆ ಅವರು. ಈಗ ನಿಮ್ಮ ಏರಿಯಾದಲ್ಲಿ ಅಥವಾ ಏನು ಕಷ್ಟಗಳಿದೆ, ಏನು ಸಹಾಯ ಬೇಕಂದ್ರೆ ಫೋನ್ ಮಾಡಿ. ಯಾರು ಬರಲ್ಲ ನಮ್ಮ ಏರಿಯಾದಲ್ಲಿ, ಒಬ್ರು ಬರಲ್ಲ. ನಾನೀಗ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಲ್ಲಿಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಜನರು ಕೂಡ ಇರುವಂಥದ್ದು. ಈಗ ಅಲ್ಲಿಪುರಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಿದರೆ ನಿಮ್ಮ ಶಾಸಕರು ಬಂದು ನೋಡ್ತಾ ಇದ್ದಾರಾ? ನಿಮ್ಮ ಕಷ್ಟಗಳನ್ನು ಕೇಳ್ತಾ ಇದ್ದಾರಾ? ಬಂದರಲ್ಲ ಸರ್, ಎಲ್ಲ ಬಂದು ನೋಡ್ಕೊಂಡು ಎಲ್ಲ ಮಾಡಿ ಎಲ್ಲ ತೋರಿಸಿ ಹೋಗ್ಯಾರ. ಮೊನ್ನೆ ಬಂದಿದ್ರಲ್ಲ, ಬಂದು ಎಲ್ಲ ಅಭಿವೃದ್ಧಿ ಕಾರ್ಯ ಎಲ್ಲ ಗುದ್ದ ಪೂಜೆ ಮಾಡಿ ಎಲ್ಲ ಹೋಗ್ಯಾರ. ಮಾಡಿರೆಲ್ಲ ರೋಡ್ಗಳು ಪಾಟ್ಗಳು ಆಗ್ತದೆ, ಡ್ರೈನೇಜ್ಗಳು ಎಲ್ಲ ಆಗ್ತಾ ಇದಾರಲ್ಲ, ಈಗ ಮಾಡ್ತಾರಲ್ಲ ಸ್ವಾಮಿ. ಸಚಿವ ಆಗ್ಬೇಕಂತೇಳಿ ಆಸೆ ಇದೆ, ಮತ್ತು ಮಂತ್ರಿಗಳು ಆಗಲೇಬೇಕಂತ ಅನ್ಸುತ್ತೆ. ಏನೆಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ? ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಆಂಜನೇಯ ನಗರದಲ್ಲಿ ಸ್ವಲ್ಪ ಅಂಡರ್ಗ್ರೌಂಡ್ ಸಿಸ್ಟಮ್ ಇದ್ದಿದ್ದಾವೆ, ಮತ್ತು ವಾಟರ್ ಲೈನ್ ಪ್ರಾಬ್ಲಮ್ ಇತ್ತು, ವಾಟರ್ ಲೈನ್ ಹಾಕಿದ್ದಾರೆ. ಮತ್ತು ಈಗ ರೋಡ್ ಸ್ಯಾಂಕ್ಷನ್ ಆಗಿದೆ, ರೋಡ್ ಕೂಡ ಮಾಡಿಸಿದ್ದಾರೆ. ಇವಾಗ ರೋಡ್ ಆಗ್ತಿದ್ದಾವೆ, ಮತ್ತೆ ಇನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ ಅವರೆಲ್ಲ ಇರಲಿ, ಅವರು ಗೆದ್ದಂಥ ಕ್ಷೇತ್ರದ ಮೇಲೆ ಅವ್ರಿಗೆ ನಿಗಾ ಇರ್ತದಂತ ನಾವು ಅನಿಸ್ತಿದೆ. ನಿಗಾ ಕೂಡ ಇದೆ ಅವ್ರಿಗೆ. ಯಾವ ಥರ ಅಂದರೆ ಎಲ್ಲ ಮಹಾನಗರ ಪಾಲಿಕೆ ವತಿಯಿಂದ ಯಾವ ಕೆಲಸ ಆಗ್ತಾ ಇದೆ, ಅದು ಇವಾಗ ಅವರು ಆಗ್ತಾ ಇದೆ ಅಂದರೆ ಅವ್ರು ನಿಗಾ ಇಟ್ಟಂಗೆ ಲೆಕ್ಕ. ಅವ್ರು ಇಲ್ದಂಗೆ ಯಾವ ಕೆಲಸ ಆಗಂಗಿಲ್ಲಲ್ಲ, ಅವ್ರು ಹೇಳಿದರೆ ಆಗ್ತಿರ್ತಾವೆ.
ಈಗ ಏನಾದರೂ ನಿಮ್ಗೆ ಎಮರ್ಜೆನ್ಸಿಯಾಗಿ ಶಾಸಕರನ್ನ ಭೇಟಿ ಮಾಡ್ಬೇಕಂದ್ರೆ ಆಗುತ್ತಾ, ಸಾಧ್ಯ ಆಗುತ್ತಾ ಅದು ಈಗ? ಅಲ್ಲ ಅವ್ರು ಇಲ್ಲಿದ್ರೆ ಆಗ್ತದೆ, ಇಲ್ಲ ಅಲ್ಲಿದ್ರೆ ಮತ್ತು ನಾವು ಫೋನ್ ಮುಖಾಂತರ ಭೇಟಿ ಆಗ್ಬೋದು. ಅಂದರೆ ಫೋನ್ ಮಾಡಿದರೆ ಸಿಗ್ತಾರೆ, ಫೋನ್ ಮಾಡಿದರೆ ಪಿಕ್ ಮಾಡ್ತಾರಾ? ಮಾಡ್ತಾರೆ ಸರ್. ನಾಗೇಂದ್ರನವರು ಎಲ್ಲಿದ್ರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಬರೋ ಭಾಗ ಏನಿದೆ, KDP ಮೀಟಿಂಗ್ ಆಗಿಲ್ಲ ಅಂತದಾರೆ, ವರ್ಕ್ಗಳು ನಡೀತಾ ಇದ್ದಾವೆ. PWD ವರ್ಕ್ ಆಗಿಲ್ಲ ಅಂತದಾರೆ, ಬಂದಿಲ್ಲ ಅಂತದಾರೆ. ಪ್ರತಿಯೊಂದು ಯಾವುದೋ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಪ್ರತಿಯೊಂದು ಕಡೆನೂ ಕೆಲಸ ನಡೀತಾ ಇದೆ. ಈಗ ನಿಮ್ಮ ಊರಿಗೆ ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿತ್ತು? ಈಗ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಭರವಸೆಗಳು ಕೊಟ್ಟಿದ್ರು ಸರ್? ಆಲ್ಮೋಸ್ಟ್ ಅಲ್ಲ ನಮ್ಮೂರಲ್ಲಿ ಇವತ್ತಿನವರೆಗೂ ಪಟ್ಟ ಅಂಬೋದು ಕಂಡಿದ್ದಿಲ್ಲ. ಒಂದು 25ರಿಂದ 30 ವರ್ಷದಿಂದ ಅಕ್ರಮ ಸಕ್ರಮ ಪಡೆಯಲ್ಲಿ ನಮಗೆ ಒಂದು 200 ಪಟ್ಟ ಇಸ್ಕೊಟ್ಟಿದ್ದಾರೆ. ಆಮೇಲೆ ಆಂಜನೇಯ ನಗರ ಅಂತಂತ ಹೇಳಿದ್ರು ನಮ್ಮ ಬ್ರದರ್ ಒಬ್ಬರು. ಆ ಆಂಜನೇಯ ನಗರಕ್ಕೆ ಇಲ್ಲಿಗೆ 30 ವರ್ಷ ಆಯಿತು, ಅದಕ್ಕೆ UGDನೇ ಇರಲಿಲ್ಲ. ಆ UGD ಮಾಡಿಸಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಅಲ್ಲಿಪುರ ಒಂದೇ ಒಂದು 10ರಿಂದ 15 ಕೋಟಿ ರೂಪಾಯಿ ಗ್ರಾಂಟ್ ಅನುದಾನ ನೀಡಿದ್ದಾರೆ ನಮಗೆ. ಈ ನಾಗೇಂದ್ರ ಅವ್ರ ಚುನಾವಣೆಯಲ್ಲಿ ಏನೇನು ಭರವಸೆ ಕೊಟ್ಟಿದ್ರು ನಿಮ್ಮ ಗ್ರಾಮ ಅಭಿವೃದ್ಧಿ ಬಗ್ಗೆ? ಈ ಕುಡಿಯುವ ನೀರಾಗಿರ್ಬೋದು, ವಸತಿ ಎಲ್ಲವೂ ಅವರು ಗೆದ್ದ ಮೇಲೆನೆ ಅಸಲು ಬಂದೇ ಇಲ್ಲ ಇಲ್ಲಿಗೆ. ಇದು ಊರಾಗ ಇದ್ದಾರೆ ಮಾಡ್ತಾರೆ ಅಷ್ಟೇ. ಈಗ ವಾಲ್ಮೀಕಿ ನಿಗಮದ ಹಗರಣ ಆದ ತಕ್ಷಣ ಕ್ಷೇತ್ರನ ದೂರ ಉಳ್ಕೊಂಡಿದ್ದಾರೆ, ಎಲ್ಲರೂ ಕ್ಷೇತ್ರಗಳಿಗೆ ಬರ್ತಾ ಇಲ್ಲ ಅನ್ನೋದು. ಅಭಿವೃದ್ಧಿ ಆಗ್ತಾ ಇತ್ತಾ? ಅವರು ಅವು ಒಂದು ತೊಡೆ ಬಂದಿಲ್ಲ. ಅವ್ರು ಇದುವರೆಗೆ ಗೆದ್ದಾರಲ್ಲ, ಇನ್ನು ಬಂದಿಲ್ಲ ಅವರು. ಗೆದ್ದಿಲ್ಲ ಅಷ್ಟು ಬಂದ. ನಿಮ್ಮ ಸಮಸ್ಯೆ ಹೇಳ್ಕೊಂಡು ಹೋದ್ರೆ ಕೇಳೋರು ಯಾರು? ಮತ್ತೆ ಯಾರು ಕೇಳ್ತಾರೆ ಸರ್? ಸಮಸ್ಯೆ ಯಾರು ಅದಾರ ಹೇಳಿ? ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾರಾ? ನಾವು ಫೋನ್ಗೆ ಏನು ನಂಬರ್ ಇಟ್ಕೊಂಡಿಲ್ಲ ಸರ್. ಅವ್ರೇನೋ ಜೈಲಿಗೆ ಹೋಗಿ ಇನ್ನು ಏನಾಯ್ತಲ್ಲ ಸಮಸ್ಯೆ, ಅಲ್ಲೆಲ್ಲಿಂದ ಅವ್ರು ತಿರುಗಿ ನೋಡಿಲ್ಲ. ಒಳಗಲ್ಲಿ ಒಂದು ಸರಿನೂ ಬಂದಿಲ್ಲ. ಯಾವ ಬರ್ತಾರೆ ಗೊತ್ತಿಲ್ಲ. ಈಗ ನಿಮ್ಮ ಊರಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ಭತ್ತ ಬೆಳೀತಾರೆ, ಅವು ಬೆಲೆಗಳು ಕುಸಿದಿದ್ದಾವೆ. ಈ ಹಂತದಲ್ಲಿ ರೈತರ ಸಂಕಷ್ಟದ ಸಮಸ್ಯೆ 7,000 8,000 ಇಷ್ಟೇ ಆಗ್ಬಿಟ್ಟು ಕಮ್ಮಿ ಆಗ್ಬಿಡುತ್ತಲ್ಲ, ರೇಟ್ ಜಾಸ್ತಿ ಇಲ್ಲ. ಈಗ 2 ವರ್ಷ ಆಯಿತು ಶಾಸಕರಾಗಿ ನಾಗೇಂದ್ರ ಅವರು. ನಿಮ್ಮ ಗ್ರಾಮದ ಸಮಸ್ಯೆಗಳಿಗೆ ಎಲ್ಲ ಸ್ಪಂದನೆ ಮಾಡ್ತಾರ? ಚುನಾವಣೆ ಕೊಟ್ಟಂತ ಭರವಸೆಗಳೆಲ್ಲ ಈಡೇರಿಸ್ತಾ ಇದ್ದಾರೆ? ಏನು ಈಡೇರಿಸಿಲ್ಲ ಅವ್ರು. 5 ವರ್ಷ ಆದ್ರೂ ಕೂಡ ಜಾಸ್ತಿ ಊರಕ ಬಂದಿಲ್ಲ. ಅವರು ಏನು ಕೆಲಸನೇ ಮಾಡಿಲ್ಲ. ಹೋದ ವರ್ಷ ಎಲ್ಲ 24,000 ರೂಪಾಯಿ ಮೆಣಸಿನ್ಕಾಯಿ ಮಾರೈತೆ ಕ್ವಿಂಟಲ್ಗೆ. ಈಗ ಹೆಂಗೆ 7,000 8,000 ಹೋತಾವ. ಆ ರೈತರು ಏನಿಲ್ಲ, ವಿಷ ಕೂಡ ಸಾಯದಿಂದ ನಿಂತಿರೋದು ಅಷ್ಟೇ. ಉಸ್ತುವಾರಿ ಸಚಿವರಿದ್ರು, ಬಳ್ಳಾರಿಗೆ ಮೆಣಸಿನ್ಕಾಯಿ ಮಾರುಕಟ್ಟೆ ಆಗ್ಬೇಕಂತ ಇತ್ತು. ಈ ಹಂತದಲ್ಲಿ ಎಲ್ಲ ಪ್ರಯತ್ನ ಮಾಡಿದ್ರಾ? ನೀವೇನಾದ್ರು ಕೇಳಿದ್ರಾ? ನಾವು ಕೇಳಿದ್ರು ಇಲ್ಲ, ಪ್ರಯತ್ನ ಯಾರು ಮಾಡಂಗಿಲ್ಲ. ಯಾರು ಏನು ರೈತರ ಬಗ್ಗೆ ಒಬ್ಬರು ಕಾಳಜಿನೇ ಇಲ್ಲ. ಇವಾಗ ಶಾಸಕರಾದಾಗಲಿದ್ದ ಏನು ನಡೆದಿಲ್ಲ ಕೆಲಸ. ಮುಂಚೂರು ಶಾಸಕರಾದಾಗ ಇದೆಲ್ಲ ರೋಡ್ ಆತ ಮಾಡ್ಸಿರೋದು, ಎಲ್ಲ ಊರು ತುಂಬ ಎಲ್ಲ ರೋಡ್ಗಳು ಕೆಲವು ಆಗಿರೋದು ಆತಿಂದೆ. ಇವಾಗ ಅದು ಮಾಡೋಕ್ಕಾದ್ರಾಗ ಅದೇನು ಬಂದು ಬೇಸಿಗೆ ಜಾನುವಾರುಗಳಿಗೆ ಕುಡಿಯೋಕೆ ಎಲ್ಲ ನೀರಿನ ವ್ಯವಸ್ಥೆ ಹೆಂಗೆ? ನೀರುಗಳೆಲ್ಲ ಕೊಳಾಯಿಗಳು ಬೀಳ್ತಾವ, ಮತ್ತು ಅವು ಮಿಷಿನಿಗೆ ಸುಟ್ಟದಾಗ ಮಾತ್ರ ನೀರಿಲ್ಲ. ಮಾಮೂಲು ಸಿಹಿ ನೀರು, ಇವು ಮಾಮೂಲು ಫಿಲ್ಟರ್ ನೀರು. ಚುನಾವಣೆ ಸಂದರ್ಭದಲ್ಲಿ ಏನೇನ ನಿಮ್ಮ ಊರು ಅಭಿವೃದ್ಧಿ ಆಗ್ಬೇಕಂತ ಕೇಳಿದ್ರಿ ನಾಗೇಂದ್ರ ಅವ್ರಿಗೆ? ಎಲ್ಲ ಕೇಳ್ತೀವಿ, ಮಾಡ್ತು ಅಂತಂದ್ರೆ ಮತ್ತೆ ಅವ್ರು ಹೋಗಿ ಅದು ಜೈಲ ಬಿದ್ದರೆ ಅವಲ್ಲಿದ್ದ ಬಂದೇ ಇಲ್ಲ. ಚುನಾವಣೆ ಆದ ನಂತರ 2 ವರ್ಷದಲ್ಲಿ ಎಷ್ಟು ಬಾರಿ ನಿಮ್ಮ ಊರಿಗೆ ಶಾಸಕರು ಬಂದು ವಿಸಿಟ್ ಮಾಡಿದ್ದಾರೆ? ಬಂದೇ ಇಲ್ಲ, ಅಸಲು ಬಂದೇ ಇಲ್ಲ ಅವ್ರೆ. ನೀವು ಅದು ಫೋನ್ ಮಾಡಿದ್ರೆ ಪಿಕ್ ಮಾಡ್ತಾರಾ? ನಮಗಪ್ಪ ಯಾವ್ದು ಸ್ಪಂದನೆ ಇಲ್ಲ. ಅವ್ರು ಬಳ್ಳಾರಿನಲ್ಲಿ ಇಲ್ಲ, ಇನ್ನೆಲ್ಲಿ ಸಿಗ್ತಾರೆ ಅವ್ರು ನಮಗೆ? ಸಚಿವರಾಗೇನೆ ಬಳ್ಳಾರಿಗೆ ಬರ್ತಾರಂತ, ಅಲ್ಲಿವರೆಗೆ ಬರೋದಿಲ್ಲ ಅಂತೆ. ಈಗ ಆಲ್ರೆಡಿ 3 ತಿಂಗಳಾಯ್ತು. ಬರ್ಲಿದ್ರೆ ಅಲ್ಲೇ ಇರ್ಲಿ ಬಿಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಗೆಲ್ಸಿವೆ ಹಾಗೆ ಐತೆ, ಈಗ ಕರ್ಕೊಂಬರಕ್ಕಾಗುತ್ತೆ? ಹೋಗಿ ಬರ್ರಿ ಅಂತಂದೇಳಿ. ನಿಮ್ಮ ಊರಿಗೆ ಏನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತ ನೀವು ಶಾಸಕರಿಗೆ ಹೇಳ್ತೀರಿ? ಭಾಳಷ್ಟು ಅಭಿವೃದ್ಧಿ ಮಾಡ್ತು ಅಂತಂದೇಳಿ ಭೂಮಿ ಪೂಜೆ ಮಾಡಿದ್ರು. ಆ ಭೂಮಿ ಪೂಜೆ ಮಾಡಿ 3 ವರ್ಷ ಆಯ್ತು. ಆ ಭೂಮಿ ಪೂಜೆ ಅಲ್ಲೇ ಐತೆ, ಅವ್ರು ಅಲ್ಲೇ ಇದ್ದಾರೆ, ನಾವು ಇಲ್ಲೇ ಇದೀವಿ ಅಷ್ಟೇ. ಏನು ಪ್ರಯೋಜನ ಆಗಿಲ್ಲ. ನಡೆದಂಗೆ ನಾವು ಉಂಡಂಗೆ ಎರ್ತಿ ಕೊಟ್ಟಂಗೆ ಅಷ್ಟೇ. 10 ಎಕರೆ ಬೆಳೆದೀವಿ, ಏನು ಮಾಡ್ತೀವಿ? 10 ರೂಪಾಯಿ ಇಲ್ಲ. 500 ರೂಪಾಯಿ ಕೊಡೋಕೆ ಒಂದು ಆಳಿಗೆ 10 ಎಕರೆ ಮೆಣಸಿನ್ಕಾಯಿ ಇಟ್ಟಿವ. ನಾವೇನು ಬೋಕ್ ಹಿಡ್ಕೊಂಡು ಅಮ್ಮ ತಲೆ ಸಿದ್ದರಾಮಯ್ಯ ಅಂತ ಹೋಗ್ಬೇಕು. ನಾನೀಗ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೈರದನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರು, ರೈತರು ಇದ್ದಾರೆ, ಅವ್ರನ್ನೂ ಕೂಡ ಈಗ ಮಾತಾಡಿಸ್ತೇನೆ. ನೀವು ಏನಾದ್ರು ಸಂಪರ್ಕ ಮಾಡಿದ್ರಾ ನಿಮ್ಮ ಸಮಸ್ಯೆಗಳು ಹೇಳ್ಕೊಂಡು? ಮಾಡಿದ್ವಿ ಸರ್, ಎಲ್ಲ ಆಗಿವೆ ಸರ್. ಹೇಳೋದಲ್ಲ, ರೋಡ್ ಹಾಕಿದ್ದಾರೆ, ಎಲ್ಲ ಆಗಿದೆ ಸರ್. ಈ ಆಶ್ರಯ ಯೋಜನೆಗಳ ಮನೆಗಳು ಎಲ್ಲವೂ ಸಿಗ್ತಾ ಇದಾವೆ ಪಂಚಾಯತಿಂದ? ಸಿಗ್ತದೆ ಸರ್, ಎಲ್ಲಪ್ಪ ನೀವು ಪಂಚಾಯತ್ ಮನೆಯಲ್ಲಿ ಸಿಗ್ತದೆ ಸರ್. ಈಗ ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಜನರ ಸಮಸ್ಯೆ ಆಲಿಸ್ತಾ ಇಲ್ಲ ಅನ್ನೋದು ಜನ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಬರ್ತಾ ಇಲ್ಲ ಸರ್. ಯಾವ ಪ್ರಾಬ್ಲಮ್ಮು ಬಂದರೆ ಕೂಡ ಬರ್ತಾ ಇಲ್ಲ ಸರ್. ಈಗ ಮತ್ತೆ ನಿಮ್ಮ ಸಮಸ್ಯೆ ಕೇಳಿದಾಗ ಏನಾದರೂ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡ್ತಾ ಇದ್ದಾರಾ? ಕಚೇರಿಗೆ ಹೋದ್ರೆ ಸಿಗ್ತಾರಾ? ಹೆಂಗೆ ಅವ್ರ ಪಿಎಗಳು ಏನು ಹೇಳ್ತಾ ಇದ್ದಾರೆ ನಿಮಗೆ? ನಾವು ಅಲ್ಲಿಗೇನು ಹೋಗಲ್ಲ ಸರ್. ನಮ್ಗೆ ಏನು ಸಮಸ್ಯೆ ಇದ್ದರೆ ಇಲ್ಲೇ ಊರಲ್ಲೇ ನಾವು ಎಲ್ಲ ಕ್ಲಿಯರ್ ಮಾಡ್ಕೊತೀವಿ ಸರ್. ಏನು ಇಲ್ಲ, ನಮಗೆ BJP ಬೇಸು, ಕಾಂಗ್ರೆಸ್ ಏನಿಲ್ಲ. BJP ಆದ್ರೇ ನಮಗೆ ಒಳ್ಳೇದಾಗೋದೆಲ್ಲ. ನಿಮ್ಮ ಕ್ಷೇತ್ರದ ಶಾಸಕರು ನಾಗೇಂದ್ರ ಗೆದ್ದ ನಂತರ ನಿಮ್ಮ ಊರಿಗೆಲ್ಲ ಭೇಟಿ ನೀಡಿದ್ರ? ನಿಮ್ಮ ಸಮಸ್ಯೆಗಳೆಲ್ಲ ಆಲಿಸ್ತಾ ಇದ್ದಾರಾ? ಏನು ಆಳಿಸ್ತಿದಾರೋ ಏನು ನಮಗೆ ಅರ್ಥ ಆಗೋದು. ನಮಗಂತೂ ಏನು ಮಾಡಿಲ್ಲ ನೋಡೋಣ.
ಶಾಸಕರು ಬರ್ತಾ ಇಲ್ಲ. ಈಗ ನೀರಿಂದೆಲ್ಲ ಹೆಂಗಿದೆ ಅಮ್ಮ ಅನುಕೂಲತೆ ಊರಲ್ಲೆಲ್ಲ ಕುಡಿಯೋ ನೀರು ಎಲ್ಲ? ಇವಾಗ ಕುಡಿಯೋ ನೀರು ಅಂದ್ರೆ ಶ್ರೀರಾಮ್ ಸಾರ್ ಮಾಡಿದ್ದು ಅನುಕೂಲ ಐತೆ ಅಷ್ಟು. ನಾಗೇಂದ್ರ ಅವ್ರು ಏನು ಮಾಡಿಲ್ಲ ಆತ. ಈಗ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಎಲ್ಲ ಈಡೇರಿಸ್ತಾ ಇದ್ದಾರಾ? ಒಂದು ಕೆಲಸ ಮಾಡಿಲ್ಲ ಸರ್. ಹೌದು, ಅವ್ರ ಪಿ ಎಗಳೆಲ್ಲ ಬಂದು ಮತ್ತೆ ಕೆಲಸ ಮಾಡ್ತಾ ಇದಾರ? ಅವ್ರು ಬರೋದೇ ಇಲ್ಲ, ಇಲ್ಲಿ ಮಾಡಿಸಿದ್ದಿಲ್ಲ. ನೀವು ಎಲ್ಲ ಊರ್ ಮುಖಂಡ್ರೆಲ್ಲ ಹೋಗಿ ಭೇಟಿ ಆಗಿದ್ರ? ಆಗಿದೆ ಸರ್. ಇಲ್ಲಿ ಬಂದ ಮೇಲೆ ಇಲ್ಲಿ ಒಂದ್ಸತಿ ಕೇಳಿದ್ವಿ ಸರ್. ಇವಾಗ ಏನೇನು ಅಭಿವೃದ್ಧಿ ಮಾಡ್ಬೇಕಂತ ಕೇಳಿದ್ರಿ? ನಾವು ಈಗ ಈ ಊರು ಸುತ್ತ ಯಾವುದೋ ತಡೆಗೋಡೆ ಹಾಕ್ಬೇಕಂತ ಕೇಳಿದ್ವಿ. BDL ಡ್ರೆಸ್ 2 ಬ್ರಿಡ್ಜ್ ಕೇಳಿದ್ವಿ. ಇದನ್ನು ಮಾಡಿಸ್ಕೊಡಪ್ಪ, ಇಲ್ಲಿ ಚರಂಡಿ ಸರಿಗಿಲ್ಲ, ಡ್ಯಾಮೇಜ್ಗಳು ಎಲ್ಲ ಸರಿ ಮಾಡಿಕೊಡ ಅಂತ ಕೇಳಿದ್ವಿ. ಅವ್ರು ಮಾಡಿಸಿದ್ದಿಲ್ಲ. ಇವ್ರು ಯಾರು ಪಂಚಾಯತ್ ಕಡೆಯಲ್ಲಿದ್ದು ಮಾಡಿದ್ದಿಲ್ಲ. ಅವ್ರು ತಿಂಗಳಿಗೆ 2,000 ಹಾಕೋದೇ ಇರಲಿ, ಇಲ್ಲೆಲ್ಲ ಬಡವ್ರ ಮೇಲೆ ಬಡ್ತಾ ಇದಾರಲ್ಲ, ಎಲ್ಲ ರೇಟ್ ಏರಿಸಿ ಇನ್ನು ಏನು ಉಳಿಸ್ದಂಗೆ ಅವ್ರು ನಮ್ಗೆ ಹಾಕದ. ಈಗ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಐತೆ. ಈಗ ಬಸ್ ಚಾರ್ಜ್ ಮಹಿಳೆಯರಿಗೆ ಫ್ರೀ ಕೊಟ್ಟರೆ 15%, ಈ ಪುರುಷರಿಗೆಲ್ಲ ಏರಿಕೆ ಆಗ್ತಾ ಐತೆ. ಹೆಂಗೆ ಏನು ಲಾಭ ಸರ್ ನಮಗೆ? ನಮ್ಗೆ ಇಳಿಸ್ತಾರೆ, ಅವ್ರಿಗೆ ಏರಿಸ್ತಾರಲ್ಲ. ಈ ನಿಮ್ಮ ಕ್ಷೇತ್ರ ಶಾಸಕರು ಯಾರು? ನಾಗೇಂದ್ರ ಬಂದಿದ್ದಾರಾ ಎಲೆಕ್ಷನ್ ಮುಂಚೆ? ಎಲೆಕ್ಷನ್ ಮುಂಚೆ ಬರ್ತಾರೆ, ಎಲೆಕ್ಷನ್ ಆದ್ಮೇಲೆ ಯಾರು ಬರಂಗಿಲ್ಲಲ್ಲ. ಎಲೆಕ್ಷನ್ ಮುಂಚೆ ಬಂದು ಮಾತು ಕೊಟ್ಟು ಎಲ್ಲ ಎಲೆಕ್ಷನ್ ಆದ್ಮೇಲೆ ನೆರವೇರಿಸಿದ್ರ ಅವ್ರು ಶಾಸಕರ. ನಾವೀಗ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೋಕ ಹೋಬಳಿ ಗ್ರಾಮದಲ್ಲಿದ್ದೀವಿ. ಲಕ್ಷ್ಮಿ ದುಡ್ಡು ಬರ್ತಾ ಇದ್ದಮ್ಮ? ಅಯ್ಯೋ ಬಂದಿಲ್ಲ ಸರ್, ಎಷ್ಟೊಂದು ದಿವಸ ಆಯ್ತು. ಎಷ್ಟು ತಿಂಗಳಾಯ್ತಮ್ಮ ಈಗ ದುಡ್ಡು ಬಂದಿಲ್ಲ? ಇವಾಗ ಎಷ್ಟು 3 ತಿಂಗಳು 4 ತಿಂಗಳು ಆಯ್ತು ಸರ್, ಬಂದಿಲ್ಲ. ಜೈಲಿಗೆ ಹೋಗಿ ಬಂದ ನಂತರ ಕ್ಷೇತ್ರದತ್ತ ಏನು ನಾಗೇಂದ್ರ ಬರ್ತಾ ಇಲ್ಲ, ಜನರ ಸಮಸ್ಯೆ ಕೇಳ್ತಾ ಇಲ್ಲ ಅನ್ನೋದೇ ಹೇಳ್ತಾ ಇದ್ದಾರೆ ಜನ. ಅವರು ಆದಷ್ಟು ಬಿಡುವಿದ್ದಾಗೆಲ್ಲ ಬಂದು ಹೋಗ್ತಾ ಇದ್ದಾರೆ. ಅದು ಕೇಸ್ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ, ಬರ್ತಾ ಇದ್ದಾರೆ. ಅದನ್ನು ಏನೇನು ಕೆಲಸಗಳಾಗಬೇಕಿತ್ತು ಸರ್ ನಿಮ್ಮ ಊರಿಗೆ? ಈಗೆಲ್ಲ ಎಷ್ಟು ಕೆಲಸಗಳಾಗಿದ್ದಾವೆ ಅಂತ? ಇವಾಗ ಅವಾಗೆಲ್ಲ ಇದೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಆ ಕಡೆ ಎಲ್ಲ ಆಗ್ತಾ ಇದ್ದಿಲ್ಲ, ಅದಾಗಿದೆ. ಈ ನಾಗೇಂದ್ರ ಅವ್ರ ಕೆಲಸದ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ತೃಪ್ತಿ ಐತಾ ನಿಮ್ಗೆ ಅವ್ರಿಗೆ ಮಾಡೋ ಕೆಲಸಗಳೆಲ್ಲ? ಏನು ನಮ್ಮೂರ ಕಡೆಗೆ ಬಂದಿಲ್ಲ ಅವರು, ಅವ್ರದ್ದು ಗೊತ್ತಾನೇ ಇಲ್ಲ ಇತ್ತ. ಶಿವರಾಮ್ಲಂತ ಬರ್ತಾನೆ ಯಾವಾಗ ಎಲೆಕ್ಷನ್ ಟೈಮಲ್ಲಿ ಬರಲಿಲ್ವಾ? ಬರಲಿಲ್ಲ, ಯಾವ ಬಂದಿಲ್ಲ. ಶಾಸಕ ನಾಗೇಂದ್ರ ಏನೂ ಮಾಡಿಲ್ಲ. ಗುಡಿಸಲು ಸುಟ್ಟು ಹೋದ್ರೆ ಸತ್ಯಕ್ಕೆ ಬರಲಿಲ್ಲ, ಏನೇನೇ ಇಲ್ಲ. ಹಾಗೆ ನೀರು ಶ್ರೀರಾಮುಲು ಸಾರ್ ಅನ್ನೋ ಊಟ ಎಲ್ಲರಿಗೂ ಊರಾಗ ಇಟ್ಟೋದ, ಯಾತು ಬರಲಿಲ್ಲ. ನೀರು ಮನೆಗಳಾಗ ನೀರು ಹೋದ್ರೆ ಸತ್ಯಕ್ಕೆ ಬರಲಿಲ್ಲ. ಅವ್ರ ಕೆಲಸದ ಬಗ್ಗೆ ಹೆಂಗೆ ಅನ್ಸುತ್ತೆ? ಓಕೆ ಇದಾವೆ, ಎಲ್ಲ ಕೆಲಸ ಓಕೆ ಇದಾವೆ. ಏನೇನು ಅವ್ರು ಗೆದ್ದಂದ್ರೆ ಏನೆಲ್ಲ 7 ಬೆಂಚಿ ಗ್ರಾಮಕ್ಕೆ ಏನೆಲ್ಲ ಕೆಲಸಗಳನ್ನು ಹೇಳಿದ್ವಲ್ಲ ಕೊಟ್ಟಾರಲ್ಲ, ಅವ್ರು ಹೇಳಿದ್ವಲ್ಲ ಕೊಟ್ಟಾರಲ್ಲ, ಏನೇ ಎಲ್ಲ ಕೊಟ್ಟಾರ. ಪಾಪ ಯಾಕೆ ಸುಮ್ಮನೆ ಅನ್ಬೇಕು, ಅವ್ರು ಹೇಳಿದ್ವಲ್ಲ ಕೊಟ್ಟಾರ. ಅಂದ್ರೆ ನಾಗೇಂದ್ರ ಮಾಡ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ಇದಾವ? ಓಕೆ ಇದಾವೆ, ಕೆಲಸಗಳೆಲ್ಲ ಓಕೆ ಇದಾವೆ. ಮತ್ತೆ ಕ್ಷೇತ್ರಕ್ಕೆ ಬರ್ತಾ ಇಲ್ಲಲ್ಲ, ಸಚಿವರಾದ ನಂತರ ಕ್ಷೇತ್ರಕ್ಕೆ ಬರ್ತಾರೆ ಅಂತಾರೆ. ಎಲ್ಲಿ? ಈ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಬಿಟ್ಟು ಈಗ ಬೆಂಗಳೂರಲ್ಲಿ ಉಳಿದಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ಆದ ನಂತರ ಜೈಲಿಗೆ ಹೋಗಿ ಬಂದ. ಈಗ ಬಂದಿಲ್ಲ, ಅವು ಮೊದಲೆಲ್ಲ ಮಾಡ್ಯಾನಲ್ಲ ಅವಾಗ ಇದಿದ್ದಾಗ ಸಚಿವ ಇದ್ದಾಗ ಬಂದಾನಲ್ಲ ಎಲ್ಲ. ಅದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯರಗುಡಿ ಗ್ರಾಮದಲ್ಲಿ ನಾನಿದ್ದೀನಿ. ಈಗ ಏನೆಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ನಿಮಗೆ, ಅವನ್ನೆಲ್ಲವೂ ಈಡೇರಿಸಿದಾರಾ? ಈಡೇರಿಸ್ಯಾರ. ಏನು ಸಮಸ್ಯೆ ಇತ್ತು ನಿಮ್ಮ ಊರಲ್ಲಿ? ಎಲ್ಲ ಸಮಸ್ಯೆಗಳು ಬಗೆಹರಿಸ್ಯಾರ. ಅವ್ರು ದೇವಸ್ಥಾನಗಳಿಗೆ ಎಲ್ಲದಕ್ಕೆ ಮತ್ತೆ ಸಹಕಾರ ಕೊಟ್ಟಾರೆ. ನಮ್ಮೂರಿಗೆ ಅಭಿವೃದ್ಧಿ ಏನು ಆಗಿಲ್ಲ. ರೋಡ್ ಸಮಸ್ಯೆ, ಮನೆಗಳು, ಈ ಆಶ್ರಯ ಯೋಜನೆ ಮನೆಗಳು ಪಂಚಾಯತ್ ಅವಾಗ ಯಡಿಯೂರಪ್ಪ CM ಆದಾಗ ರೋಡ್ ಆಗಿದ್ದು 2 ವರ್ಷ 10 ವರ್ಷ ಆಯಿತು. ನಾಗೇಂದ್ರ ನಮ್ಮೂರಿಗೆ ಏನು ಮಾಡಿಲ್ಲ, ಏನೂ ಮಾಡಿಲ್ಲ ನೋಡಿ. ರೈತರಿಗಂತ ಏನು ಮಾಡಿಲ್ಲ. ತಮ್ಮ ಸಂತೋಷ ತಾನು ನೋಡ್ಕೊಂತಾರೆ. ನಮ್ಮ ರೈತರಿಗೆ ಏನು ಮಾಡಿಲ್ಲ. ಓಟು ಎಲೆಕ್ಷನ್ ಮುಂದೆ ಬಂದಿದ್ದ ಅವಲ್ಲಿದ್ದ ಬಂದಿಲ್ಲ ಅವರು ಕೂಡ. 3 ಸಮಸ್ಯೆ ಕೇಳೋರು ಯಾರು? ಮತ್ತೆ ಈಗ ಅವ್ರು ಬಂದು ಯಾರು ಕೇಳೋರಿಲ್ಲ ಅಷ್ಟೇ. ಇದೆ ಪ್ರೆಸಿಡೆಂಟ್ಗೋದವರು ಆಗದೇ ಇದ್ದಾರೆ, ಇವರೇ ಇದ್ದಾರೆ ಅಷ್ಟೇ. ನಂಬರ್ಗಳು ಇದ್ದಾರೆ, ಪ್ರೆಸಿಡೆಂಟ್ಗಳು ಇದ್ದಾರೆ. ಅವ್ರ ಕಡೆಯಿಂದ ಅವ್ರು ಏನೇನು ಮಾಡಿದ್ರೆ ಮಾಡಿಸ್ಕೋಬೇಕು, ಇಲ್ಲದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇ. ನಾನೀಗ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನು ರೂಪನಗುಡಿ ಹೋಬಳಿ ಬರುತ್ತೆ, ಆ ಒಂದು ಹೋಬಳಿ ವ್ಯಾಪ್ತಿಯ ಪರಮ ದೇವನಹಳ್ಳಿಯಲ್ಲಿದ್ದೀನಿ. ಇಲ್ಲಿ ಎಷ್ಟು ವರ್ಷ ಆಯ್ತು ಈ ಧೂಳಿನ ಸಮಸ್ಯೆ ಇದ್ದು? ಈಗ ಏನಾದರೂ ಶಾಸಕರು ಇದ್ರ ಬಗ್ಗೆ ಕ್ರಮ ವಹಿಸಿದಾರಾ? ಹಿಂಗೆ ಇಲ್ಲಿ ಧೂಳಿನ ಸಮಸ್ಯೆ ಅಂದರೆ ಒಂದು 6 ವರ್ಷ ಆಯ್ತು ಸರ್. ಈಗ ಏನೆಲ್ಲ ಸಮಸ್ಯೆಗಳಿದಾವೆ ಸರ್ ಈ ಗ್ರಾಮದಲ್ಲಿ? ಈ ಗ್ರಾಮದಲ್ಲಿ ಕುಡಿಯೋ ನೀರು ಸಮಸ್ಯೆ ಐತೆ, ಈ ರೋಡ್ ಸಮಸ್ಯೆ ಒಂದೈತೆ. ಅಮ್ಮ ಇಷ್ಟೆಲ್ಲ ಧೂಳು ಐತಿ, ಹೆಂಗೆ ಇಲ್ಲಿ ಜೀವನ ಮಾಡ್ತೀರಂತ? ಏನು ಮಾಡೋಕಯ್ಯ ಮತ್ತೆ? ಎಷ್ಟು ವರ್ಷ ಆಯ್ತು ಈ ಧೂಳು ಸಮಸ್ಯೆ ಇದ್ದು ಇಷ್ಟೆಲ್ಲ? ಇವಾಗ ಈ ರೋಡ್ ಬಂದಾಳಿದ್ದೆ. ಎಷ್ಟು ವರ್ಷ ಆಯ್ತು ರೀ ರೋಡ್ ಮಾಡೋದು? ಒಂದು 5-6 ವರ್ಷ ಆಗಿರ್ತದೆ. ಅಮ್ಮ ಇಷ್ಟೆಲ್ಲ ಧೂಳು ಐತಿ, ಹೆಂಗೆ ಇಲ್ಲಿಗೆ ಜೀವನ ನಡೆಸ್ತೀರಂತ? ಜೀವನ ನಡೆಸಿಲ್ಲ ಅಂದ್ರೆ ಎಲ್ಲಿಗೆ ಹೋಗೋಣ ಹೇಳು? ಮತ್ತೆ ನಡೆಸ್ಬೇಕಲ್ಲ, ರೋಡಿಗೆ ನಡೆಸ್ಬೇಕು ಹಂಗೆ. ಎಷ್ಟು ವರ್ಷ ಆಯ್ತಮ್ಮ ಈ ಸಮಸ್ಯೆ ಐತಿ ಇಲ್ಲಿ? 16 ವರ್ಷ ಆಯ್ತು ನೋಡ್ರಿ. ನಮ್ಮ ಮನೆಗಳು ಕಿತ್ಕೊಂಡೆ 16 ವರ್ಷ ಆಯ್ತು.
ಅಲ್ಲ ಇದನ್ನ ಪರಿಹಾರ ಮಾಡಬೇಕಾದಂತ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮೀಣ ಶಾಸಕರು ಇಲ್ಲಿ ಬಂದು ಭೇಟಿ ನೀಡ್ತಾ ಇದ್ದಾರಾ? ಹಿಂಗೆ ಇಲ್ಲಿ ಜನ ಸಮಸ್ಯೆ ಕೇಳ್ತಾ ಇಲ್ಲ ಯಾರು ಬಂದಿಲ್ಲ ನಮ್ಮ ಸಮಸ್ಯೆ ಹಿಂಗೆ ಐತಿ ಇಲ್ಲಿ. ಸಮಸ್ಯೆಗಳನ್ನ ಕೇಳಬೇಕಲ್ಲ, ನೀವು ಅಭಿವೃದ್ಧಿ ಮಾಡ್ಲಿ ಅಂತಾನೆ ಓಟ್ ಹಾಕಿರ್ತಾರಲ್ಲ. ಅಭಿವೃದ್ಧಿ ಮಾಡಲಿ ಅಂತೇಳಿ ಓಟ್ ಹಾಕಿದೀವಿ. ಅವ್ರು ಗೆದ್ದಿದ್ದೆ ಲಾಸ್ಟು. ಅಪುಟ ಇತ್ತಾಗ ಹೆಂಗಿದಾರ ಹೆಂಗಿಲ್ಲ ಅಂತೇಳಿ ಅಪುಟ ನೋಡೇ ಇಲ್ಲ ಅವರು. ಏನೇನು ಸಮಸ್ಯೆಗಳಿದಾವೆ ಸರ್ ಈ PD ಸಮಸ್ಯೆ ಇದಾವ? ಏನೇನು ಸಮಸ್ಯೆ ಮುಖ್ಯವಾಗಿ ಅಂದ್ರೆ ಡ್ರೈನೇಜ್ ಇಲ್ಲ. ಇಲ್ಲಿ SC ಕಾಲೋನಿಗೆ ರೋಡ್ ಇಲ್ಲ. ನಾನು ಗೆದ್ದ ಮ್ಯಾಗ ಮಾಡಿಸ್ತೀನಿ ಅಂತ ಹೇಳಿದ್ರು. SC ಕಾಲೋನಿಗೆ ಒಂದು ಪ್ರಶ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಹೆಣನ ದಾರಿ ಇಲ್ಲ ಅಲ್ಲಿ, ಆ ಥರ ಇದೆ. ಎಲ್ಲ ಮಾಡ್ತು ಅಂತ ಹೇಳ್ಯಾರ, ಏನು ಮಾಡಲ್ಲ ಅವರು. ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ ಸರ್ PD ಬಂದು? ಒಂದ್ಸಲ 2 ಸಲ ಬಂದಿದ್ರು ಅಷ್ಟೇ. ಈಗ ವಾಲ್ಮೀಕಿ ನಿಗಮದ ಹಗರಣ ಆದ ನಂತರ ಶಾಸಕರು ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಗ್ರಾಮಸ್ಥರು ಹೇಳ್ತಾರೆ. ಇಲ್ಲಿ ಏನಾದ್ರು ಬಂದಿದ್ರ? ಇಲ್ಲ, ಬಂದಿಲ್ಲ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ B ನಾಗೇಂದ್ರ ಅವರ ಕ್ಷೇತ್ರದಲ್ಲಿ ಕಾರ್ಯವೈಖರಿ ಕುರಿತು ಇವತ್ತು ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಅನ್ನು ನಡೆಸುವಂತ ಒಂದು ಕೆಲಸವನ್ನ ಮಾಡಿತ್ತು. ಇದರಲ್ಲಿ ಜನರು ಕೂಡ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಶಾಸಕ ನಾಗೇಂದ್ರ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜನರು ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಜನರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದುವೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.